ಅಬುದಾಬಿಲಿರ್ತಕ್ಕಂಥ ಏಕೈಕ ಹಿಂದೂ ಮಂದಿರ. ಈಗ ನಾವಿವತ್ತು ಬರ್ತಾ ಇದ್ದೀವಿ ಈ ಜಾಗಕ್ಕೆ. ಬಹು ವರ್ಷಗಳ ಕನಸಾಗಿತ್ತು ಒಂದು ಹಿಂದೂ ವ್ಯವಸ್ಥೆಯ ಈ ಪರಿಕಲ್ಪನೆಯ ದೇವಸ್ಥಾನಕ್ಕೆ. ಇಲ್ಲಿನ ಸರ್ಕಾರವು ಜಾಗವನ್ನು ದಾನ ಮಾಡಿ ಈ ಒಂದು ವ್ಯವಸ್ಥೆಗೆ ಅಡಿಪಾಯ ಮಾಡಿಕೊಡ್ತು. ಕಳೆದ ವರ್ಷ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಸಹ ಮಾಡ್ತಾರೆ. ಸೊ ಅದೇ ಮಂದಿರಕ್ಕೆ ನಾವು ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಈ ಮಂದಿರ ಒಳಗೆ ಎಂಟ್ರಿ ಆಗ್ತಿರಂಗೆ ನಮಗೆ ಪೊಲೀಸ್ ಚೆಕ್ಕಿಂಗ್ ಇರುತ್ತೆ. ಪೊಲೀಸ್ ಚೆಕ್ಕಿಂಗ್ ಆದಮೇಲೆ ಟೆಂಪಲ್ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. ಇದೆಲ್ಲ ಹಾಕಿದ್ದಾರೆ ಮಂದಿರ ದರ್ಶನ ಎಕ್ಸ್ಪೀರಿಯನ್ಸಸ್ಸು. ಈಗ ನೋಡ್ಕೊಂಡು ಹೋಗೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮಂದಿರ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆದಷ್ಟು ಮುಗಿಸಿದ್ದಾರೆ. ಎಲ್ಲರೂ ದುಬೈಗೆ ಬಂದಮೇಲೆ ಅಬುದಾಬಿಗೆ ಬನ್ನಿ. ದುಬೈಯಿಂದ 110 ಕಿಲೋಮೀಟ್ರ್ ಇರ್ತದೆ. ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು. BPPS ಹಿಂದೂ ಮಂದಿರ ಅಂತ ನಿಮಗೊಂದು ವೆಬ್ಸೈಟ್ ಬರುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಒಂದೊಂದು ಸ್ಕ್ಯಾನರ್ ಬರುತ್ತೆ, ಇಲ್ಲಿ ಬರ್ತೀರಿ, ನಿಮಗೆ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಬನ್ನಿ ಮುಂದೆ ನೋಡೋಣ. ಇದೆಲ್ಲ ಫುಲ್ ಎಕರ್ ಪ್ಲ್ಯಾನ್ ಇದೆ ಟೆಂಪಲ್ದು. ಫಸ್ಟ್ ಇದು ಹಾಕಿದ್ದಾರೆ ನೋಡಿ, ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ಕಂಟ್ರಿಯವರು ಅಂತ. ಇಲ್ಲಿಂದ ಒಳಗೆ ಎಂಟ್ರಿ ಕೂಡ ಜಾಗ. ಸ್ಲಿಪ್ಪರಲ್ಲಿ ಬಿಡೋದು ಗೊತ್ತಿಲ್ಲ, ನೋಡೋದಾ. ನೋಡ್ರಿ ದೇವಸ್ಥಾನದ ವ್ಯೂ ಹೇಗೆ ಕಾಣ್ತಾ ಇದೆ. ದೇವಸ್ಥಾನದ ಸುತ್ತಮುತ್ತ ಒಳ್ಳೆ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ. ಇದೇ ಹಿಂದೂ ಮಂದಿರ. ಬಹು ವರ್ಷಗಳ ಕನಸು ನನಸಾಯಿತಿಂದು. ಸ್ಲಿಪ್ಪರ್ ಬಿಡೋಕ್ಕೂ ಸ್ಟ್ಯಾಂಡ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲರೂ ಒಂದು ಕಡೆ ನಾವು ಸ್ಲಿಪ್ಪರ್ ಬಿಡ್ಬೋದು. ಸ್ಲಿಪ್ಪರ್ ಸ್ಟ್ಯಾಂಡ್ ಇದು ನೋಡ್ರಿ. ಸ್ವಾಮಿ ನಾರಾಯಣ ಸ್ವಾಮಿಯವರ ಟೆಂಪಲ್ಲು ಮೇಲಿಂದ ನೋಡಿದಾಗ ಯಾವ ಥರ ವ್ಯೂ ಇದೆ ಅಂತ. ಸಂಪೂರ್ಣವಾಗಿ ನಿಮಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ನಡ್ಕೊಂಬರೋಕ್ಕಾಗಲ್ಲ, ಅಂದರೆ ಲಿಫ್ಟ್ ಪ್ರೊವೈಡ್ ಮಾಡ್ತಾರೆ. ನಾವು ಲಿಫ್ಟಲ್ಲೇ ಬಂದ್ವಿ. ಇದು ಹೋಗ್ಬೇಕಾದ್ರೆ ಎಂಟ್ರಿ, ಫೋಟೋಗ್ರಾಫಿ. ಸ್ನೇಹಿತರೆ, ಕೆತ್ತನೆಗಳಂತೂ ಅದ್ಭುತ. ಈ ಒಂದು ಕಾಲಘಟ್ಟದಲ್ಲಿ ಆ ಥರ ಕೆತ್ತನೆಗಳು, ಶಿಲ್ಪಿಗಳ ಕೆತ್ತನೆ